ಜನವರಿ 22 ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಗುತ್ತೆ. ಸೊ ಈ ಸಂದರ್ಭದಲ್ಲಿ ಲೋಕಾರ್ಪಣೆ ಆಗುವಂತಹ ಸಂದರ್ಭಕ್ಕೆ ಇನ್ನು 1 ತಿಂಗಳು ಮಾತ್ರ ಬಾಕಿ ಇದೆ. ರಾಮ ಮಂದಿರ ಉದ್ಘಾಟನೆಯ ಬೆನ್ನಲ್ಲೇ 1000 ವಿಶೇಷ ರೈಲುಗಳನ್ನ ಬಿಡ್ತಾ ಇದ್ದಾರೆ. ಬೆಂಗಳೂರು ಸೇರಿ ದೇಶಾದ್ಯಂತ ವಿಶೇಷ ರೈಲುಗಳು ಸಂಚಾರವನ್ನ ಮಾಡಲಿದೆ. ಜನವರಿ 19ರಿಂದ 100 ದಿನ ಈ ವಿಶೇಷ ರೈಲುಗಳು ಸಂಚಾರವನ್ನ ಮಾಡಲಿವೆ. ಜನವರಿ 6ರಿಂದ ಲೋಕಾರ್ಪಣೆಗೆ ಹೊಸ ಏರ್ಪೋರ್ಟ್ ಕೂಡ ಸಿದ್ಧ ಆಗಿವೆ. ಕೊನೆಯ ಹಂತದಲ್ಲಿ ರೈಲು ನಿಲ್ದಾಣ ಏರ್ಪೋರ್ಟ್ ಕಾಮಗಾರಿ ಈಗ ಪೂರ್ಣಗೊಳ್ಳುತ್ತಾ ಇವೆ. ಸೊ ಹಾಗಾಗಿ ಈಗ ಎಲ್ಲ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿ ರಾಮ ಮಂದಿರದ ನಿರ್ಮಾಣವನ್ನ ಪೂರ್ಣಗೊಳಿಸ್ತಾ ಇದ್ದಾರೆ. ಜನವರಿ 22ನೇ ತಾರೀಖಿಗೆ ಲೋಕಾರ್ಪಣೆ ಆಗಲಿದೆ ರಾಮ ಮಂದಿರ. ಸೊ ಹಾಗಾಗಿನೇ 1000 ವಿಶೇಷ ರೈಲುಗಳನ್ನು ಈಗ ದೇಶಾದ್ಯಂತ ಸಂಚಾರವನ್ನು ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಬೇರೆ ಬೇರೆ ಭಾಗಗಳಿಂದ ಅಯೋಧ್ಯೆಗೆ ತಲುಪೋದಕ್ಕೋಸ್ಕರ ಈ ವಿಶೇಷ ರೈಲುಗಳ ವ್ಯವಸ್ಥೆಯನ್ನು ಮಾಡಿರೋದು. ಅದು ಜನವರಿ 19ರಿಂದ 100 ದಿನ ಸಂಚಾರವನ್ನು ಮಾಡಲಿದೆ. ಅಂದರೆ ಸರಿಸುಮಾರು 3 ತಿಂಗಳುಗಳ ಕಾಲ ಈ ರೈಲುಗಳು ಸಂಚಾರವನ್ನು ಮಾಡಲಿವೆ ಬೇರೆ ಬೇರೆ ಭಾಗಗಳಿಂದ. ಜನವರಿ 6ರಿಂದನೇ ಏರ್ಪೋರ್ಟ್ ಕೂಡ ಹೊಸ ಏರ್ಪೋರ್ಟ್ ಲೋಕಾರ್ಪಣೆ ಆಗಲಿದೆ. ಕೊನೆಯ ಹಂತದಲ್ಲಿ ಈಗ ಏನೆಲ್ಲ ಕಾಮಗಾರಿಗಳನ್ನು ಪೂರ್ಣಗೊಳಿಸಬೇಕೋ ಆ ಕಾಮಗಾರಿಗಳನ್ನು ಪೂರ್ಣಗೊಳಿಸ್ತಾ ಇದ್ದಾರೆ. ಒಂದು ರೈಲು ನಿಲ್ದಾಣ, ಇನ್ನೊಂದು ಕಡೆಗೆ ಏರ್ಪೋರ್ಟ್ ಕಾಮಗಾರಿ ಕೂಡ ಈಗ ಪೂರ್ಣಗೊಳ್ಳುತ್ತಾ ಇದೆ. ನನ್ನ ಸಹೋದ್ಯೋಗಿ ಶಬೀರ್ ನಿಡ್ಗುಂದಿ ನನ್ನೊಂದಿಗೆ ಈಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಗೆ ಹೇಗೆಲ್ಲ ತಯಾರಿ ನಡೀತಾ ಇದೆ? ಸಂಪೂರ್ಣವಾದಂಥ ಕಾಮಗಾರಿಗಳೆಲ್ಲವೂ ಕೂಡ ಈಗ ಮುಗಿದಿದೆಯಾ ಏನು? ಅರುಣ್, ಜನವರಿ 22ನೇ ತಾರೀಕು ಇಡೀ ದೇಶಕ್ಕೆ ವಿಶೇಷವಾದಂತಹ ದಿನ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇರುವಂತದ್ದು. ಹೀಗಾಗಿ ದೇಶದಾದ್ಯಂತ ಬೇರೆ ಬೇರೆ ಭಾಗಗಳಿಂದ ಲಕ್ಷಾಂತರ ಜನರು ಅಯೋಧ್ಯೆಗೆ ಬರುವಂತಹ ನಿರೀಕ್ಷೆಗಳಿದಾವೆ. ಹೀಗಾಗಿ ಸಾಕಷ್ಟು ವ್ಯವಸ್ಥೆಗಳನ್ನ ಈಗ ಅಯೋಧ್ಯೆಯಲ್ಲಿ ಮಾಡ್ಕೊಳ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಕನೆಕ್ಟಿವಿಟಿ ವಿಚಾರದಲ್ಲಿ ನಾವು ನೋಡೋದಾದ್ರೆ ಏನು ರೈಲುಗಳ ಮೂಲಕ ಮತ್ತು ವಿಮಾನದ ಮೂಲಕ ಬಹಳಷ್ಟು ದೊಡ್ಡ ಪ್ರಮಾಣದ ಜನ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ. ಹೀಗಾಗಿ ಅವರೆಲ್ಲರಿಗೂ ಕೂಡ ಅನುಕೂಲ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ 100 ರೈಲುಗಳನ್ನ ವಿಶೇಷವಾಗಿ ಬೇರೆ ಬೇರೆ ರಾಜ್ಯಗಳಿಂದ ಅಯೋಧ್ಯೆಗೆ ಸಂಪರ್ಕಿಸುವಂತೆ ಮಾಡಲಾಗಿರುವಂತದ್ದು. ಅದು ಕೂಡ ಶೀಘ್ರದಲ್ಲಿ ಆರಂಭ ಆಗುತ್ತೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದಾವೆ. ಇದ್ರ ಜೊತೆಗೆ ಈ ತಿಂಗಳ ಕೊನೆಯಲ್ಲಿ ಅಂದ್ರೆ ಡಿಸೆಂಬರ್ 30ಕ್ಕೆ ಏರ್ಪೋರ್ಟ್ ಟೆಸ್ಟಿಂಗ್ ನಡೀತಾ ಇರುವಂತದ್ದು. ಬಹುತೇಕ ಎಲ್ಲಾ ಕೆಲಸಗಳು ಮುಕ್ತಾಯ ಆಗಿದಾವೆ. 1-2-3 ಫ್ಲೈಟ್ ಗಳನ್ನ ಟೆಸ್ಟ್ ಟ್ರಯಲ್ ಗಳನ್ನ ಮಾಡೋ ಮೂಲಕ ಎಲ್ಲವೂ ಕೂಡ ಸರಿಯಾಗಿದೆಯಾ ಅನ್ನುವಂಥದ್ದನ್ನ ಗಮನಿಸಿಕೊಂಡು ಜನವರಿ 6ನೇ ತಾರೀಕು ಹೊಸ ವಿಮಾನ ನಿಲ್ದಾಣವನ್ನು ಕೂಡ ಉದ್ಘಾಟನೆ ಮಾಡಲಿಕ್ಕೆ ಈಗಾಗಲೇ ನಿರ್ಧಾರ ಮಾಡಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಈ ವಿಮಾನ ನಿಲ್ದಾಣವನ್ನ ಉದ್ಘಾಟನೆ ಮಾಡ್ತಾರೆ. ಮತ್ತೆ ರೈಲುಗಳು ಕೂಡ ಸುಮಾರು 3 ತಿಂಗಳ ಕಾಲ ಸಂಚಾರ ಕೂಡ ಮಾಡ್ತವೆ. ಅಂದ್ರೆ ಉದ್ಘಾಟನೆ ಆದ ಬಳಿಕವೂ ಕೂಡ ರಾಜ್ಯದ ಬೇರೆ ಬೇರೆ ದೇಶದ ಬೇರೆ ಬೇರೆ ಭಾಗಗಳಿಂದ ಬರುವಂತಹ ಜನರು ಅಯೋಧ್ಯೆಗೆ ಬಂದು ತಲುಪಲಿಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದಂತೆ ನೇರವಾದಂತಹ ಕನೆಕ್ಟಿವಿಟಿಯನ್ನು ಕೊಡುವಂತ ಕೆಲಸವನ್ನ ಕೂಡ ಈಗ ಸರ್ಕಾರ ಮಾಡ್ಲಾಗ್ತಾ ಇದೆ. ಇದ್ರ ಜೊತೆಗೆ ಅಯೋಧ್ಯೆಯಲ್ಲಿ ಸೆಕ್ಯೂರಿಟಿಯನ್ನ ಕೂಡ ಹೆಚ್ಚಿಸುವಂತ ಕೆಲಸ ಮಾಡ್ಲಾಗ್ತಾ ಇರುವಂತದ್ದು. ಯಾಕೆಂದ್ರೆ ಲಕ್ಷಾಂತರ ಜನ ಸೇರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಸೆಕ್ಯೂರಿಟಿ ಥ್ರೆಟ್ಗಳು ಕೂಡ ಇರ್ತವೆ. ಹೀಗಾಗಿ ಅದನ್ನ ಹೇಗೆ ಟ್ಯಾಕಲ್ ಮಾಡಬೇಕು ಅನ್ನುವಂತ ದೃಷ್ಟಿಯಿಂದ ಬೇರೆ ಬೇರೆ ಕಡೆಗೆ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಮತ್ತೆ ಭದ್ರತೆಯನ್ನು ಕೂಡ ಹಂತ ಹಂತವಾಗಿ ಹೆಚ್ಚು ಮಾಡುವಂತ ಕೆಲಸಗಳು ಈಗಾಗಲೇ ಶುರುವಾಗಿದ್ದಾವೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.